ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಈಗ ಒಂದು 3-4 ದಿನದ ಕೆಳಗೆ ಈ HMPV ವೈರಸ್ ಅಂದರೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ HMPV ಅನ್ನೋ ಒಂದು ವೈರಸ್ ಬಗ್ಗೆ ನಾನು ಮಾತಾಡಿದ್ದೆ. ಅಂದರೆ ಚೈನಾದಲ್ಲಿ ಮತ್ತೆ ಔಟ್ ಬ್ರೇಕ್ ಆಗಿದೆಯಂತೆ ಕೆಲವು ವದಂತಿಗಳ ಪ್ರಕಾರ. ಅಲ್ಲಿ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲವಂತೆ. ಹೀಗಿರುವಾಗ ವೈರಸ್ ವಿಶ್ವದ ಬೇರೆ ಬೇರೆ ಕಡೆಯಲ್ಲಿ ಹರಡ್ತಾ ಇದೆ ಅಂತೆಲ್ಲ ಬಂತು. ಅದಾದ ದಿನವೇ ನೆಕ್ಸ್ಟ್ ಡೇನೇ ಬಂತು, 2 ದೇಶಗಳಲ್ಲಿ 8 ಲಕ್ಷಕ್ಕೂ ಹೆಚ್ಚು ಕೇಸ್ಗಳಾಯಿತು ಅಂತ ಬಂತು, ಎಲ್ಲ ಬಂತು. ಈ ಮಧ್ಯದಲ್ಲಿ ಕೆಲವರು ಚೈನಾದಲ್ಲಿ ಕೂತು ವಿಡಿಯೋಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಎಸ್, ಅಫ್ಕೋರ್ಸ್ ವಿ ಅಪ್ರಿಷಿಯೇಟ್ ಇಟ್. ಅಂದರೆ ಜನ ಪ್ಯಾನಿಕ್ ಆಗಬಾರ್ದು, ಜನ ಹೆದರಬಾರ್ದು, ಎಲ್ಲ ಆರಾಮಾಗಿದೆ ಅನ್ನೋದನ್ನು ತೋರಿಸ್ಬೇಕು. ಎಸ್, ಅಫ್ಕೋರ್ಸ್ ಅದನ್ನು ಒಪ್ಕೊಳ್ಳೋಣ. ನನಗೆ ಈ ವಿಡಿಯೋಗಳನ್ನೆಲ್ಲ ನೋಡಿದಾಗ ನನಗೆ ನೆನಪಾಗಿದ್ದು ಮತ್ತೆ ವಾಪಸ್ ಒಂದು 4 ವರ್ಷದ ಹಿಂದೆ ಹೋದೆ ನಾನು. ಕೊರೋನಾ ವೈರಸ್ನ ವಿಚಾರದಲ್ಲಿ ಚೈನಾದಿಂದ ಹೀಗೊಂದು ವೈರಸ್ ಬಂದಿದೆಯಂತೆ ಅಂತ ಹೇಳಿ ನಾವುಗಳು ವಿಡಿಯೋ ಮಾಡಿದಾಗ ಹೀಗೆ ಚೈನಾದಲ್ಲಿ ಕೂತಿದ್ದಂತಹ ಕೆಲವು ವಿದ್ಯಾರ್ಥಿಗಳು ನನಗೆ ಅಲ್ಲಿಂದ ವಿಡಿಯೋ ಮಾಡಿ ಕಳಿಸ್ತಾಯಿದ್ರು. ನೋಡಿ, ಆ ಥರದ ಪರಿಸ್ಥಿತಿ ಇಲ್ಲೇನೂ ಇಲ್ಲ, ಇಲ್ಲೆಲ್ಲ ಆರಾಮಾಗಿದೆ, ನಾವೆಲ್ಲ ಆರಾಮಾಗಿದ್ದೀವಿ, ನೀವು ಯಾಕೆ ಪ್ಯಾನಿಕ್ ಮಾಡ್ತಾ ಇದ್ದೀರಾ, ಯಾಕೆ ಚೈನಾನ ಬ್ಲೇಮ್ ಮಾಡ್ತಾ ಇದ್ದೀರಾ ಅಂತ. ನಮಗೆ ಒಂದು ದೇಶನ ಬ್ಲೇಮ್ ಮಾಡಿ ನಮಗೇನಾಗಬೇಕ್ರಿ? ಈ ದೇಶದಲ್ಲೇ ಹುಟ್ಟಿ, ಈ ದೇಶದಲ್ಲೇ ಓದಿ, ಈ ದೇಶದಲ್ಲೇ ಬೆಳೆದು, ಈ ದೇಶದಲ್ಲೇ ಇರೋರು ನಾವು. ನಮಗೆ ನಮ್ಮ ದೇಶದ ವಿಚಾರ ಅಷ್ಟೇ ಬೇಕು, ಅಷ್ಟು ಬಿಟ್ಟರೆ ಬೇರೆ ದೇಶದ ವಿಚಾರ ಬೇಡ. ನಾನು ಹೇಳ್ತಾ ಇರೋದು ಅಲ್ಲಿ ಕೂತಿರುವ ಯಾವುದೋ ಸಿಟಿಯಲ್ಲಿ ಕೂತಿರುವ ಕೆಲವರು ಹಾಸ್ಪಿಟ್ಲಿಂದನೋ ಮತ್ತೊಂದು ಕಡೆಯಿಂದನೋ ಇನ್ಯಾರೋ ಡಾಕ್ಟ್ರ್ ಅಂತ ಹೇಳ್ಕೊಂಡವನು ಅಂದರೆ ಪ್ಯಾನಿಕ್ ಮಾಡ್ತಾ ಇದ್ದೀರಾ, ಚೈನಾಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ನೀವು ಚೈನಾದ ವಿರುದ್ಧ ಅಲ್ಲಿ ಒಂದು ಅಕ್ಷರ ಉಲ್ಟಾ ಮಾತಾಡಿದ್ರೆ ಎಲ್ಲಿ ಹೆಂಗೆ ಏನು ಇಡ್ತಾರೋ ಅವ್ರಿಗೆ ಗೊತ್ತು, ಅದು ನಮಗೆ ಗೊತ್ತು. ಅಲ್ಲಿ ನಿಮಗೆ ವಾಕ್ ಸ್ವಾತಂತ್ರ್ಯ ಎಷ್ಟಿದೆ, ನಿಮಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎಷ್ಟಿದೆ ಚೈನಾದಲ್ಲಿ ಅಂತ ನಮಗೆ ಗೊತ್ತಿದೆ. ಸೊ ಪಾಪ ಕೆಲವರಿಗೆ ಬಹಳ ನೋವು. ನಾವು 3 ವರ್ಷ ಒದ್ದಾಡ್ಬಿಟ್ಟಿದ್ದೀವಿ, 4 ವರ್ಷ ಒದ್ದಾಡ್ಬಿಟ್ಟಿದ್ದೀವಿ. ಏನು ಒದ್ದಾಡಿ ಏನು ಮಾಡಿ ಏನೇ ಆಗಿದ್ರೂ ಎಂಡ್ ಆಫ್ ದ ಡೇ ಇಡೀ ವಿಶ್ವಕ್ಕೆ ತಲೆ ಕೆಟ್ಟಿಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ತಲೆ ಕೆಟ್ಟಿಲ್ಲ ಇದನ್ನು ಮಾನಿಟರ್ ಮಾಡಲಿಕ್ಕೆ. ಭಾರತದ ಯೂನಿಯನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಇದ್ರ ಬಗ್ಗೆ, ಇದರ ರಿಸ್ಕ್ ಫ್ಯಾಕ್ಟರ್ಸ್ಗಳ ಬಗ್ಗೆ, ಇದರ ಮೂಲದ ಬಗ್ಗೆ ಟ್ವೀಟ್ ಮಾಡುವಷ್ಟು ದಡ್ರೇನಲ್ಲ. ಅವೆಲ್ಲ ನಡೀತಾ ಇದೆ ಅಂತಂದರೆ ಎಸ್, ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಸಮ್ ಪಾರ್ಟ್ ಆಫ್ ಚೈನಾ. ಅದನ್ನು ತಲೆಯಲ್ಲಿಟ್ಕೋಬೇಕು. ಅದನ್ನು ಬಿಟ್ಟು ಜನ ಪ್ಯಾನಿಕ್ ಮಾಡ್ತಾ ಇದ್ದೀರಾ, ನೀವು ಚೈನಾ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸ್ವಾಮಿ, ನನ್ನ ದೇಶಕ್ಕೆ ಮುಳುವಾಗುವ ಯಾವುದೇ ದೇಶದ ಬಗ್ಗೆ ಆದರೂ ನಾವು ಮಾತಾಡ್ತೀವಿ, ಯಾವುದೇ ದೇಶದ ಬಗ್ಗೆ ಆದರೂ ನಾವು ಮಾತಾಡ್ತೀವಿ. ಆ್ಯಂಡ್ ಇಟ್ಸ್ ಅವರ್ ಡ್ಯೂಟಿ. ಪ್ಯಾನಿಕ್ ಆಗಬೇಕು ಅಂತ ಹೇಳೋದಲ್ಲ, ನೀವು ಜಾಗರೂಕರಾಗಬೇಕು ಅಂತ ಹೇಳೋದು. ಇದೇ ನಾನು ಈಗಲೂ ನೆನಪಿದೆ ನನಗೆ. ಅದರಲ್ಲಿ ಒಂದು ಫೀಮೇಲ್, ಐ ಫರ್ಗಾಟ್ ಹರ್ ನೇಮ್, ಒಳ್ಳೆ ಹೆಸರು ನೆನಪಾಗ್ತಿಲ್ಲ ನನಗೆ. ಚೀನಾದ ಯಾವುದೋ ಒಂದು ಬೇರೆ ಸಿಟಿಯಿಂದ ಕೂತ್ಕೊಂಡು ಆ ಹುಡುಗಿ ಪಾಪ ನನಗೆ ಅಲ್ಲಿಂದ ವಿಡಿಯೋ ಮಾಡಿ, ನೀವು ಪ್ಯಾನಿಕ್ ಮಾಡ್ತಾ ಇದ್ದೀರಾ, ನೀವು ಹೆದರಿಸ್ತಾ ಇದ್ದೀರಾ, ಈ ಥರದ್ದು ನೀವು ಹೇಳೋ ಥರದ್ದು ಯಾವುದೇ ವೈರಸ್ಗಳು ನಾವಿಲ್ಲಿ ಫೇಸ್ ಮಾಡ್ತಾ ಇಲ್ಲ, ಚೈನಾ ಹಂಗಿದೆ, ಚೈನಾ ರೋಡ್ಗಳು ನೋಡಿ ಜನ ಓಡಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ. ಅವಾಗ ಇಲ್ಲಿ 10 ಕೇಸು 15 ಕೇಸು ಅಂತ ಮಾತಾಡ್ತಾ ಇದ್ವಿ ನಾವು. ಇವತ್ತು ಶುರು ಆಯ್ತು ನೋಡಿ, ಬೆಂಗಳೂರಲ್ಲಿ ಬಂತು, ಅಲ್ಲಿ ಬಂತು, ಇಲ್ಲಿ ಬಂತು ಅಂತ ಹೇಳ್ತಾ ಇದ್ವಿ. ನಾನು ಹೇಳ್ತೀರ ಅದರ ಮೂಲ ಚೈನಾದಿಂದ ಬಂದಿದೆ, ಅದಲ್ಲ, ಅದು ಆ ಕಡೆ ಇಡೋಣ. ಬಟ್ ನಾನು ಹೇಳ್ತಾ ಇರೋದು ಈ ವೈರಸ್ನ ಔಟ್ ಬ್ರೇಕ್ ಆಗಿರೋದು ಚೈನಾ ಮೂಲದಿಂದ ಅಂತ ಹೇಳಿ ಇವಾಗ ನಾನು ಹೇಳ್ತಿರೋದು. ಝಿ ಪಾಂಗ್ಯೋನ ಅವನೇನೋ ಸಂಬಂಧಪಟ್ಟಂಗೆ ಯಾರೋ ಒಬ್ಬರು ಮಿನಿಸ್ಟ್ರ್ ಚೈನಾದ, ಅವ್ರು ಸಹಿತ ಅದನ್ನು ಅಡ್ರೆಸ್ ಮಾಡಿದ್ದಾರೆ. ಹೌದು, ಈ ಥರದ್ದಾಗಿದೆ, ಅದು ಶೀತ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಪ್ಯಾನಿಕ್ ಆಗಬೇಕಾದ ಅವಶ್ಯಕತೆ ಇಲ್ಲ, ಲೈಫ್ ಥ್ರೆಟ್ನಿಂಗ್ ಏನಲ್ಲ ಅನ್ನೋ ಥರದಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೌದು, ನಾವಿಲ್ಲಿ ಮಾಸ್ಕ್ ಅಪ್ಲೈ ಮಾಡಿಸ್ತಾ ಇದ್ದೀವಿ, ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ಟೆಸ್ಟ್ಗಳು ತೊಗೋತಾ ಇದ್ದೀವಿ ಅಂತ ಮಿನಿಸ್ಟ್ರ್ ಹೇಳ್ತಾರೆ ಅಲ್ಲಿಂದು. ಇವ್ರು ಯಾರೋ ಎಲ್ಲೋ ಕೂತ್ಕೊಂಡು ಹಂಗಿಲ್ಲ ಹಿಂಗಿಲ್ಲ ಸುಮ್ಮನೆ ಏನು ಕಾಕ ಗುಬಕ್ಕನ ಕತೆ ಹೇಳೋಕ್ಕೇನು ಇಲ್ಲಿ ಒಂದು ದೇಶದ ಮಿನಿಸ್ಟ್ರಿ ಏನು ಸುಮ್ಮನೆ ಕೂತಿರುತ್ತಾ? ಅಥವಾ ಅದೇ ದೇಶದ ಮಿನಿಸ್ಟ್ರಿಗೆ ತಲೆ ಕೆಟ್ಟಿದೆಯಾ ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ? ಎಲ್ಲೋ ಒಂದು ದೇಶದಲ್ಲಿ ಕೂತಿದ್ದೀವಿ ಅನ್ನೋ ಕಾರಣಕ್ಕೆ ಆ ದೇಶವನ್ನು ಮೆಚ್ಚಿಸಬೇಕು ಅಂತ ನೀವು ಮಾತಾಡ್ತಿದ್ರೆ ಮಾತಾಡಿ, ಪರವಾಗಿಲ್ಲ, ನಮ್ಮದೇನಿಲ್ಲ. ಬಟ್ ನೀವು ಮೂರ್ಖರಾಗಬೇಡಿ ಅಂತ. ಚೈನಾ ಈ ಥರದ ವಿಚಾರಗಳಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಪ್ಲೇ ಮಾಡ್ತು ಅಂತ ಕೊರೋನಾ ಟೈಮ್ನಲ್ಲಿ ಎಲ್ಲರೂ ನೋಡಿದ್ದೀವಿ. ಇದೇ ಥರ ನಾನು ಅವತ್ತು BTVಗೆ ಹೋಗೋಕೆ ಮುಂಚೆ, ಅಂದರೆ ನಾನು ಲಾಕ್ಡೌನ್ ಆದಮೇಲೆ BTVಗೆ ಹೋಗಿದ್ದಲ್ಲ, ಅದಕ್ಕೆ ಮುಂಚೆ ಕೇಸ್ಗಳ ಬಗ್ಗೆ ಏನು ಚರ್ಚೆ ಆಗ್ತಾಯಿತ್ತು, ನಾನು ಅವಾಗ ಇದೇ ಕಿರಿಕಿತ್ತಿ ಪೇಜ್ನಲ್ಲಿ ವೀಡಿಯೋಗಳನ್ನು ಮಾಡಾಕ್ತಾ ಇದ್ದಾಗ ಚೈನಾದಿಂದ ನಂಗೆ ವೀಡಿಯೋಸ್ ಕಳಿಸೋರು, ಚೈನಾದಿಂದ ಯಾರೋ ವೀಡಿಯೋ ಮಾಡಿ ಹಾಕೋರು. ಇವರು ಹೆದರಿಸ್ತಾ ಇದ್ದಾರೆ, ಪ್ಯಾನಿಕ್ ಮಾಡ್ತಾ ಇದ್ದಾರೆ, ಚೈನಾದಲ್ಲಿ ಆ ಥರದ್ದೇನಿಲ್ಲ, ನಾವೆಲ್ಲ ಆರಾಮಾಗಿದ್ದೀವಿ, ನೋಡಿ ಇಲ್ಲಿ ನಾವು ಸಂತೆಗೆ ಬಂದಿದ್ದೀವಿ, ಮಾರ್ಕೆಟಿಗೆ ಬಂದಿದ್ದೀವಿ, ಮೀನು ತಗೊಳಕ್ಕೆ ಬಂದಿದ್ದೀವಿ, ಚಿಕನ್ ತಗೊಳಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನನಗೆ ಹೇಳಿದ ಒಬ್ಬರಿಗೆ ಕೊರೋನಾ ವೈರಸ್ ಅಟ್ಯಾಕ್ ಆದಮೇಲೆ ಪಾಪ ಅವ್ರು ನನಗೆ ಹೇಳಿದ್ರು, ಅವ್ರಿಗೆ ಅಲ್ಲಿಂದ ಇಲ್ಲಿ ಬರೋಕ್ಕೂ ಕಷ್ಟ ಆಯಿತು, ಇಲ್ಲಿ ಬಂದು ಕ್ವಾರಂಟೈನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಯಿತು, ಅಲ್ಲೇ ಕಳಿಬೇಕಾಗಿ ಬಂತು ಜೀವನ. ನಾನು ಹೇಳ್ತಾರೆ, ನಿಮ್ಗೆ ಹಂಗೆ ಆಗೋದು ಬೇಡ, ಆ ಥರದ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗೋದು ಬೇಡ, ಅವೆಲ್ಲವೂ ಕರೆಕ್ಟೇ. ಬಟ್ ಎಲ್ಲೋ ಕುತ್ಕೊಂಡು ಈ ದೇಶದಲ್ಲಿ ಈಗ ಬೆಂಗಳೂರಿನ ಯಾವುದೋ ಒಂದು ಇದರಲ್ಲಿ 8 ತಿಂಗಳ ಮಗುಗೆ ಬಂದಿದೆ. ನಾನು ಬ್ಲೇಮ್ ಮಾಡಬೇಕಾಗಿರೋದು ಯಾರನ್ನು ಬ್ಲೇಮ್ ಮಾಡಬೇಕು? ಅವ್ರಿಗೆ, ಆ ಮಗುಗಲ್ಲ. ನೀವು ಅಲ್ಲಿದ್ದೀರಾ, ಆ ದೇಶ ನಿಮಗೇನೋ ಕೊಡ್ತಾ ಇದೆಯಾ, ಅಲ್ಲಿ ಅನ್ನ ತಿಂತಾ ಇದ್ದೀರಾ, ಅದಕ್ಕೆ ಋಣದಲ್ಲಿರಬೇಕಾ? ಇರಿ, ನೋ ಪ್ರಾಬ್ಲಮ್, ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆ ದೇಶದ ಬಗ್ಗೆ ನಿಮಗಿರುವ ಕನ್ಸರ್ನ್ಗೆ, ನಿಮ್ಮ ಅಕ್ಕರೆಗೆ, ಪ್ರೀತಿಗೆ ನನ್ನ ಸಲಾಮ್, ನನ್ನ ನಮನ. ಆದರೆ ಅಲ್ಲೆಲ್ಲೋ ಕುತ್ಕೊಂಡು ಇಲ್ಲೇನೋ ಒದ್ದಾಡ್ತಾ ಇದ್ದೀವಲ್ಲ ನಾವು, ಇದನ್ನು ಅಲ್ಲಿ ಕುತ್ಕೊಂಡು ಟಾರ್ಗೆಟ್ ಮಾಡೋದು, ಅದ್ರ ಬಗ್ಗೆ ಮಾತಾಡೋದು,
ನೀವು ಹೇಳ್ತಿರೋದು ಸುಳ್ಳು ಅಂತ ಹೇಳೋದು. ಸುಳ್ಳು ಅಂತಾಗಿದ್ದರೆ ಇಲ್ಲಿ ಬರ್ತಿರೋ ರಿಪೋರ್ಟ್ಗಳು ಸುಳ್ಳ? ಪ್ರತಿದಿನ ಇವತ್ತು ಮಹಾರಾಷ್ಟ್ರದಲ್ಲಿ ಕೇಸಸ್ ಫೈಂಡ್ ಔಟ್ ಆಗಿದೆ, ತೆಲಂಗಾಣದಲ್ಲಾಗಿದೆ, ಕೇರಳದಲ್ಲಾಗಿದೆ. ಯಾರಿಗೆ ಹೇಳಬೇಕು? ಸುಮ್ಮನೆ ಬಂದ್ಬಿಡ್ತಾ ಹಂಗಾದ್ರೆ ಇವೆಲ್ಲ? ಆಲ್ರೆಡಿ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ನಡೀತಾ ಇದೆ ಏರ್ಪೋರ್ಟ್ಗಳಲ್ಲಿ. ಹುಷಾರಾಗಿರಿ, ಮಾಸ್ಕ್ ಹಾಕೊಳ್ಳಿ ಅಂತ ಹೇಳೋಕೆ ಮತ್ತೆ ಶುರು ಮಾಡಿದ್ದಾರೆ. ತಲೆ ಕೆಟ್ಟಿದೆ ಯಾರಿಗಾದರೂ ಸುಮ್ಮನೆ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳೋಕ್ಕೆ? ಎಸ್ ಆಗಿದೆ, ಅದರ ಮೂಲ ಚೈನಾ ಅನ್ನೋದು ಗೊತ್ತಾಗಿದೆ. ಸೊ ಆ ಕಾರಣಕ್ಕಾಗಿ ಹಾಂಗ್ಕಾಂಗ್ ಮತ್ತು ಎರಡು ದೇಶಗಳು 8 ಲಕ್ಷ ಕೇಸಸ್ ಅಂತೆ ಒಂದೇ ದಿನ. ಸುಮ್ಮನೆ ಬಂತ ಹಂಗಾದ್ರೆ ಅದು? ಎಲ್ಲೂ ಬರ್ದೇನೆ, ಎಲ್ಲೂ ಇರ್ದೇನೆ. ಸೊ ಪ್ಲೀಸ್, ಅದು ಇದ್ದಾಗ ಒಪ್ಕೊಳ್ಳೋಣ. ನಾನು ಹೇಳ್ತಾ ಇರೋದು ನಿಮಗೆ ಆ ದೇಶದ ಬಗ್ಗೆ ಇರುವ ನಿಮ್ಮ ಪ್ರೀತಿಗೆ ನಾನು ಮತ್ತೆ ಹೇಳ್ತೀನಿ, ಮತ್ತೆ ಸಲಾಂ. ಆದರೆ ದಯವಿಟ್ಟು ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲದೆ ಅಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ನಿಮಗೆ ನಿಜವಾಗಿಯೂ ಅಷ್ಟು ಇತ್ತು ಅಂತಂದರೆ ಅಲ್ಲಿಂದ ಇಲ್ಲಿಗೆ ಬನ್ನಿ. ಇಲ್ಲಿ ಬಂದು ಇಲ್ಲ ಏನು ಪರಿಸ್ಥಿತಿ ನೋಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಹೇಳಿ. ಭಾರತದಲ್ಲಿ ಕೂತ್ಕೊಂಡು ಬೇಕಾಬಿಟ್ಟು ಮಾತಾಡೋ ಥರ, ಅಂದರೆ ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು ಅನ್ನೋ ಪರಿಸ್ಥಿತಿ ಚೈನಾದಲ್ಲಿ ಇಲ್ಲ ಅನ್ನೋದು ನಮಗೂ ಗೊತ್ತಿದೆ. ಅಲ್ಲಿ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ನೀವು ಆ ದೇಶಕ್ಕೆ ಋಣಿಯಾಗಿ ಮೆಚ್ಚಿಸುವ ಕೆಲಸವನ್ನು ಮಾಡಬೇಕು, ಮಾಡಿ. ಆದರೆ ನಾನು ಹೇಳ್ತಾ ಇರೋದು ನಿಮ್ಮ ಗಮನಕ್ಕೂ ಬರದೆ ಏನು ನಡೆಯುತ್ತೋ ಚೀನಾದಲ್ಲಿ ನಡೆಯುತ್ತೆ. ಚೀನಾ ಏನು ನಿಮ್ಮ ಪ್ರಕಾರ ಬರೀ ಒಂದು 6 ಲಕ್ಷ 7 ಲಕ್ಷ ಪಾಪ್ಯುಲೇಷನ್ ಇರೋ ಕಂಟ್ರಿ ಅಲ್ಲ, ಆಯಿತಾ? ಭಾರತದಷ್ಟೇ ಪಾಪ್ಯುಲೇಷನ್ ಇರುವಂತಹ ದೊಡ್ಡ ಕಂಟ್ರಿ, ಆ್ಯಂಡ್ ಜಿಯೋಗ್ರಫಿಕಲ್ನೂ ಭಾರತಕ್ಕಿಂತ ದೊಡ್ಡ ಕಂಟ್ರಿ. ಸೊ ಹೀಗಿರುವಾಗ ಯಾವ ಭಾಗದಲ್ಲಿ ಏನಾಗ್ತಿದೆ ಅಂತ ನಿಮ್ಮ ಗಮನಕ್ಕೂ ಬಂದಿರೋದಿಲ್ಲ. ನೀವಿರುವ ಯಾವುದೋ ನಗರದಲ್ಲಿ ಏನೋ ಆಗ್ತಿಲ್ಲ ಅಂತ ಮಾತ್ರಕ್ಕೆ ಚೈನಾಗೆ ಗೊತ್ತಿದೆ ಯಾವುದನ್ನು ಹೇಗೆ ತಡೆ ಹಿಡಿಬೇಕು, ಎಲ್ಲಿಂದ ತಡೆ ಹಿಡಿಬೇಕು, ಇದು ಪಕ್ಕಕ್ಕೆ ಹೋಗದೆ ಇರೋಂಗೆ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನು ಚೈನಾ ಅರ್ಥಕೊಂಡಿದೆ. ಸೊ ಆ ಕಾರಣಕ್ಕಾಗಿಯೇ ಅದನ್ನು ಯಾರನ್ನೂ ಪ್ಯಾನಿಕ್ ಮಾಡ್ದಂಗೆ ಅದು ಹ್ಯಾಂಡಲ್ ಮಾಡೋಕ್ಕೆ ಅದಕ್ಕೆ ಬರುತ್ತೆ. ಸೊ ಇಲ್ಲಿ ನನ್ನ ದೇಶದ ಜನರಿಗೆ, ನನ್ನ ನೆಲದ ಜನರಿಗೆ, ನನ್ನ ಕನ್ನಡದ ಜನರಿಗೆ ನೀವು ಎಚ್ಚರಿಕೆಯಿಂದ ಇರಿ, ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಕೇರ್ ತಗೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ ಹೆಲ್ತ್ ಬಗ್ಗೆ ಅಂತ ಹೇಳೋದು ನಮ್ಮ ಕರ್ತವ್ಯ. ನಾವು ಹೇಳ್ತೀವಿ. ಅದನ್ನು ಪ್ಯಾನಿಕ್ಕಾಗಿ ತಗೋತೀರಾ, ಅದು ನಿಮ್ಮ ಮೂರ್ಖತನ. ಇಲ್ಲ ಇದು ಎಚ್ಚರಿಕೆ, ಇದನ್ನು ಮುಂಜಾಗ್ರತೆ ವಹಿಸಬೇಕು ಅಂತ ತಗೋತೀರಾ, ಅದು ನಿಮ್ಮ ಜಾಣತನ. ಅಪ್ ಟು ಯು. ಬಟ್ ಡೋಂಟ್ ಥಿಂಕ್ ದಟ್ ವಾಟ್ ಎವರ್ ಯು ಆರ್ ಗಿವಿಂಗ್ ಇನ್ಫಾರ್ಮೇಷನ್ ಫ್ರಮ್ ಚೈನಾ ಈಸ್ ಪರ್ಫೆಕ್ಟ್. ನೋ. ಇಲ್ಲಿ ನಾನು ಯೂನಿಯನ್ ಮಿನಿಸ್ಟ್ರಿಯ ಟ್ವೀಟು, ಇಲ್ಲಿ ಬರ್ತಿರುವ ಅಪ್ಡೇಟ್ಸು, WHO ಕೊಡ್ತಿರುವಂತಹ ಅಪ್ಡೇಟ್ಸು, ಅದರ ಆಧಾರದ ಮೇಲೆ ನಿಮ್ಮ ಮಿನಿಸ್ಟ್ರ್ ಮಾತಾಡ್ತಾ ಇರುವಂಥ ಅಪ್ಡೇಟ್ಸು, ಅವ್ರು ಕೊಡ್ತಿರುವಂಥ ರಿಪೋರ್ಟ್, ಅದರ ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ಪ್ಲೀಸ್ ವಾಚ್ ಚೈನಾ TV, ಚೈನಾ ಟೆಲಿವಿಷನ್, ಪ್ಲೀಸ್ ರೀಡ್ ಚೈನಾ ನ್ಯೂಸ್ ಪೇಪರ್. ಇಫ್ ಪಾಸಿಬಲ್ ಯು ಹ್ಯಾವ್ ಆಕ್ಸೆಸ್ ಟು ಅದರ್ ಚಾನಲ್ಸ್, ಬೇರೆ ಚಾನಲ್ಗಳಿಗೆ ಆಕ್ಸೆಸ್ ಇದ್ದರೆ ದಯವಿಟ್ಟು ಆ ಚಾನಲ್ಗಳನ್ನೆಲ್ಲ ಒಂದ್ಸರಿ ನೋಡಿ. ಏನಾಗ್ತಿದೆ ವಿಶ್ವದಲ್ಲಿ, ಯಾಕೆ ಎಲ್ಲರೂ ಚೈನಾ ಕಡೆ ಬೊಟ್ಟು ಮಾಡಿ ಮಾತಾಡ್ತಾ ಇದ್ದಾರೆ, ಏನಿದು ವೈರಸ್ಸು, ಕಲ್ತ್ಕೊಳ್ಳಿ. ಯಾಕಂದರೆ ನಮ್ಮಷ್ಟು ಫಾಸ್ಟಾಗಿ ನಿಮ್ಗೆ ಗೊತ್ತಾಗದೇ ಇರ್ಬೋದು. ಸೊ ಹಾಗಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಖಾಸಗಿ ನ್ಯೂಸ್ ಚಾನಲ್ಗಳು ಚೈನಾದಲ್ಲಿ ಇಲ್ಲ ಅಂತ ನಾನು ಕೇಳಿದ್ದೀನಿ. ಸರ್ಕಾರ ಏನು ತೋರಿಸುತ್ತೋ ಅದನ್ನೇ ನೋಡಬೇಕು ನೀವು. ಹಾಗಾಗಿ ಅದನ್ನು ತೋರಿಸಿದ್ದನ್ನೇ ಸತ್ಯ ಅಂದ್ಕೊಂಡು, ಅದನ್ನು ನೋಡಿದ್ದನ್ನೇ ನಿಜ ಅಂದ್ಕೊಂಡು ನೀವಿದ್ದೀರಿ. ಬಟ್ ನೆನಪಿರಲಿ, ಚೈನಾದಲ್ಲಿ ವಿಶ್ವದ ಮೂಲೆಯಿಂದ ಇರುವಂತಹ ಎಲ್ಲ ಭಾಷೆಯ ಪತ್ರಕರ್ತರು ಇದ್ದಾರೆ. ಹಾಗಾಗಿ ಅವರು ಅಲ್ಲಿಂದ ಅವರ ದೇಶಗಳಿಗೆ ವರದಿಯನ್ನು ಕೊಡ್ತಾರೆ. ಆ ವರದಿ ಇಡೀ ವಿಶ್ವಕ್ಕೆ ತಲುಪುತ್ತೆ. ಬಟ್ ನಿಮಗೆ ತಲುಪಲ್ಲ. ಯಾಕಂದರೆ ಚೈನಾದಲ್ಲಿ ಸರ್ಕಾರ ಏನು ತೋರಿಸಲು ಹೇಳುತ್ತೋ ಅದನ್ನೇ ತೋರಿಸಬೇಕು. ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಮಕ್ಕಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಮಕ್ಕಳಿಗೆ ತುಂಬ ಬೇಗ ಇದು ಕನೆಕ್ಟ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ಹುಷಾರಾಗಿರಿ. ಎಲ್ಲ ನಮ್ಮ ಎಚ್ಚರಿಕೆ ನಾವಿರೋಣ ಅಷ್ಟೇ. ಯಾಕಂದರೆ ಮತ್ತೊಂದು ಕೊರೋನಾ ನೋಡಲಿಕ್ಕೆ ಈ ದೇಶ ಸಿದ್ಧ ಇಲ್ಲ, ನೀವು ಕೂಡ ಸಿದ್ಧರಿಲ್ಲ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.